ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನೀವು KSRTC BMTC ಬಸ್ನಲ್ಲಿ ಪ್ರಯಾಣ ಮಾಡೋರಾಗಿದ್ದರೆ, ನಿಮ್ಮ ಬಸ್ ಟಿಕೆಟ್ 10 ರೂಪಾಯಿ ಆಗಿದ್ದರೆ ಇನ್ನು ಮುಂದೆ 11 ರೂಪಾಯಿ 50 ಪೈಸೆ ಆಗುತ್ತೆ. ನಿಮ್ಮ ಬಸ್ ಟಿಕೆಟ್ 20 ರೂಪಾಯಿ ಆಗಿದ್ದರೆ ಇನ್ನು ಮುಂದೆ ಅದು 15% ಜಾಸ್ತಿ ಆಗುತ್ತೆ. 100 ರೂಪಾಯಿ ಆಗಿದ್ದರೆ ಇನ್ನು ಮುಂದೆ ನೀವು 115 ರೂಪಾಯಿ ಕೊಡಬೇಕಾಗತ್ತೆ. 200 ರೂಪಾಯಿ ಆಗಿದ್ದರೆ ಇನ್ನು ಮುಂದೆ ನೀವು 230 ರೂಪಾಯಿ ಕೊಡಬೇಕಾಗತ್ತೆ. ಲಾಂಗ್ ಟೂರ್ ಹೋಗ್ತಾ ಇದ್ದರೆ 1000 ಟಿಕೆಟ್ ಆಗಿದ್ದರೆ ನೀವು 1150 ರೂಪಾಯಿ ಕೊಡಬೇಕಾಗತ್ತೆ. ಸಿದ್ದರಾಮಯ್ಯ ಸರ್ಕಾರ ಹೊಸ ವರ್ಷಕ್ಕೆ ಹೊಸದಾಗಿ 15% ಶಾಕ್ ಕೊಟ್ಟಿದೆ. ಹೆಣ್ಮಕ್ಕಳಿಗೆ ಫ್ರೀ ಬಸ್. ಈಗಲೂ ಹೆಣ್ಮಕ್ಕಳಿಗೆ ಫ್ರೀ ಬಸ್ ಕೊಟ್ಟಿರೋ ಸರ್ಕಾರ ಗಂಡು ಹೈಕ್ಗಳಿಂದ ವಸೂಲಿ ಮಾಡಲು ಮುಂದಾಗಿದೆ. ಈ ಕಡೆ ಹೆಣ್ಮಕ್ಳಿಗೆ ಕೊಟ್ಟರೆ ಆ ಕಡೆ ಗಂಡು ಮಕ್ಕಳಿಂದ ಕಿತ್ಕೊತಾ ಇದ್ದಾರೆ. ಯಾವಾಗಿಂದ? ಇವತ್ತು ಜನವರಿ 2. ಜನವರಿ 5ರಿಂದಲೇ ಪ್ರಯಾಣಿಕರಿಗೆ ಶಾಕ್ ತಗಲಲಿದೆ. ಬನ್ನಿ ರಿಪೋರ್ಟ್ ಏನು ಹೇಳುತ್ತೆ. ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಹೆಚ್ಚಳ ಮಾಡಿ ನಮ್ಗೆ ಹಾಕ್ತಾರೆ ಗೌರ್ಮೆಂಟ್. KSRTC ಅಡ್ಡಾಡೋದೇ ಬಿಡಬೇಕಷ್ಟೇ. ಕರ್ನಾಟಕದ ಹೆಣ್ಮಕ್ಳಿಗೆ ಬಸ್ ಫ್ರೀ ಫ್ರೀ ಫ್ರೀ. ಗಂಡ ಹೈಕಳು ಬಸ್ ಹತ್ತಿದ್ರೆ ಕತ್ತರಿ ಕತ್ತರಿ ಕತ್ತರಿ. ಸಾರ್ವಜನಿಕರಿಗೆ ಒಂದು 15%, ಅದರಲ್ಲಿ ಗಂಡಸರಿಗೆ ಹೊರೆ ಆಗುತ್ತೆ. ಕಾಂಗ್ರೆಸ್ ನಾಯಕರು ಫ್ರೀ 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 ಅಂತ ಅಧಿಕಾರ ಹಿಡಿದ್ರು. ಹೆಣ್ಮಕ್ಳಿಗೆ 2000 ಕೊಟ್ರು. ಮದ್ಯದ ದರ ಹೆಚ್ಚಿಸಿ ಗಂಡ್ಮಕ್ಳಿಂದ ವಸೂಲಿ ಮಾಡಿದ್ರು. ನನಗೂ ಫ್ರೀ, ನಿನಗೂ ಫ್ರೀ, ಮಾದೇವಪ್ಪ ನಿಂಗೂ ಫ್ರೀ, ಕಾಕಾ ಪಾಟೀಲ್ ನಿಂಗೂ ಫ್ರೀ ಅಂತ ಹೇಳಿದ್ರು. ಗೆದ್ದ ಮೇಲೆ 200 ಯೂನಿಟ್ ಅಷ್ಟೇ ಫ್ರೀ ಅಂತ ಚಮಕ್ ಕೊಟ್ರು. ಹೆಣ್ಮಕ್ಳಿಗೆ ಬಸ್ ಫ್ರೀ ಫ್ರೀ ಅಂತಂದ್ರು. ಇದೀಗ ಬಸ್ ಪ್ರಯಾಣದ ದರ 15% ಹೆಚ್ಚು ಮಾಡಿದ್ದಾರೆ. ಹೆಣ್ಮಕ್ಳು ಜಾಲಿ ಜಾಲಿ, ಗಂಡ ಹೈಕಳ ಜೇಬು ಖಾಲಿ ಖಾಲಿ. ಯಾಕೆ ಸ್ವಾಮಿ ಹಿಂಗ್ ಮಾಡಿದ್ರಿ ಅಂತ ಕೇಳಿದ್ರೆ ಸರ್ಕಾರ ನಡೆಸೋರು ಹೇಳೋದು ಹಿಂಗೆ. ಸಾರಿಗೆ ಸಂಸ್ಥೆಗಳು ಯಾವತ್ತೂ ಕೂಡ ಲಾಭದ ದೃಷ್ಟಿಯಿಂದ ಯಾವತ್ತೂ ಕೂಡ ಕೆಲಸ ಮಾಡೋದಿಲ್ಲ. ಯಾಕೆಂದರೆ ಪಬ್ಲಿಕ್ ಸೆಕ್ಟರ್ಸು STUs ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಯಾರೂ ಕೂಡ ಲಾಭ ಮಾಡೋ ದೃಷ್ಟಿಯಿಂದ ಮಾಡೋದಿಲ್ಲ. ಆದರೆ ನಷ್ಟ, ಅಟ್ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ಗನ್ನು ತರಬೇಕಲ್ಲ. ಆದ್ದರಿಂದ ಸಾರ್ವಜನಿಕರಿಗೆ ಒಂದು 15%, ಅದರಲ್ಲಿ ಗಂಡಸರಿಗೆ ಹೊರೆ ಆಗುತ್ತೆ. ಬೆಲೆ ಏರಿಕೆ ಯಾಕೆ, ಬಸ್ ಟಿಕೆಟ್ ದರ ಯಾಕೆ ಹೆಚ್ಚಿದ್ದಾರೆ ಅಂತ ನೋಡೋದಾದ್ರೆ, BMTCಯಲ್ಲಿ 10 ವರ್ಷ ಹಿಂದಿನ ದರವೇ ಇದೆ. ಇತರ ನಿಗಮಗಳಲ್ಲಿ 5 ವರ್ಷ ಹಿಂದೆ ದರ ಹೆಚ್ಚಿಸಲಾಗಿತ್ತು. ಕೊನೆ ಬಾರಿ BMTC ಟಿಕೆಟ್ ದರ ಹೆಚ್ಚಿಸಿದಾಗ ಡೀಸೆಲ್ ದರ 55 ರೂಪಾಯಿ ಇತ್ತು. ಇತರ ನಿಗಮಗಳು ದರ ಏರಿಸಿದಾಗ ಡೀಸೆಲ್ ರೇಟ್ 75 ರೂಪಾಯಿ ಇತ್ತು. ಆದರೆ ಈಗ ಡೀಸೆಲ್ ದರ ಬರೋಬ್ಬರಿ 89 ರೂಪಾಯಿಗೆ ತಲುಪಿದೆ. ಹಿಂದೆ ಪ್ರತಿದಿನ ಇಂಧನಕ್ಕೆ 9 ಕೋಟಿ 16 ಲಕ್ಷ ಖರ್ಚಾಗ್ತಾ ಇತ್ತು. ಆದರೆ ಈಗ ಪ್ರತಿದಿನ 13 ಕೋಟಿ 21 ಲಕ್ಷ ರೂಪಾಯಿ ವ್ಯಯಿಸಲಾಗ್ತಾ ಇದ್ದು ನಿತ್ಯ 4 ಕೋಟಿ ನಷ್ಟವಾಗ್ತಾ ಇದೆ. ಕೊಟ್ಟು ಕಿತ್ಕೊಳ್ಳೋದು ಅಂತಾರಲ್ಲ, ಆ ಮಾತನ್ನ ಸಿದ್ದರಾಮಯ್ಯ ಸರ್ಕಾರ ಸರಿಯಾಗಿ ಪಾಲಿಸಿದೆ ಬಿಡಿ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನೀವು KSRTC BMTC ಬಸ್ನಲ್ಲಿ ಪ್ರಯಾಣ ಮಾಡೋರಾಗಿದ್ದರೆ, ನಿಮ್ಮ ಬಸ್ ಟಿಕೆಟ್ 10 ರೂಪಾಯಿ ಆಗಿದ್ದರೆ ಇನ್ನು ಮುಂದೆ 11 ರೂಪಾಯಿ 50 ಪೈಸೆ ಆಗುತ್ತೆ. ನಿಮ್ಮ ಬಸ್ ಟಿಕೆಟ್ 20 ರೂಪಾಯಿ ಆಗಿದ್ದರೆ ಇನ್ನು ಮುಂದೆ ಅದು 15% ಜಾಸ್ತಿ ಆಗುತ್ತೆ. 100 ರೂಪಾಯಿ ಆಗಿದ್ದರೆ ಇನ್ನು ಮುಂದೆ ನೀವು 115 ರೂಪಾಯಿ ಕೊಡಬೇಕಾಗತ್ತೆ. 200 ರೂಪಾಯಿ ಆಗಿದ್ದರೆ ಇನ್ನು ಮುಂದೆ ನೀವು 230 ರೂಪಾಯಿ ಕೊಡಬೇಕಾಗತ್ತೆ. ಲಾಂಗ್ ಟೂರ್ ಹೋಗ್ತಾ ಇದ್ದರೆ 1000 ಟಿಕೆಟ್ ಆಗಿದ್ದರೆ ನೀವು 1150 ರೂಪಾಯಿ ಕೊಡಬೇಕಾಗತ್ತೆ. ಸಿದ್ದರಾಮಯ್ಯ ಸರ್ಕಾರ ಹೊಸ ವರ್ಷಕ್ಕೆ ಹೊಸದಾಗಿ 15% ಶಾಕ್ ಕೊಟ್ಟಿದೆ. ಹೆಣ್ಮಕ್ಕಳಿಗೆ ಫ್ರೀ ಬಸ್. ಈಗಲೂ ಹೆಣ್ಮಕ್ಕಳಿಗೆ ಫ್ರೀ ಬಸ್ ಕೊಟ್ಟಿರೋ ಸರ್ಕಾರ ಗಂಡು ಹೈಕ್ಗಳಿಂದ ವಸೂಲಿ ಮಾಡಲು ಮುಂದಾಗಿದೆ. ಈ ಕಡೆ ಹೆಣ್ಮಕ್ಳಿಗೆ ಕೊಟ್ಟರೆ ಆ ಕಡೆ ಗಂಡು ಮಕ್ಕಳಿಂದ ಕಿತ್ಕೊತಾ ಇದ್ದಾರೆ. ಯಾವಾಗಿಂದ? ಇವತ್ತು ಜನವರಿ 2. ಜನವರಿ 5ರಿಂದಲೇ ಪ್ರಯಾಣಿಕರಿಗೆ ಶಾಕ್ ತಗಲಲಿದೆ. ಬನ್ನಿ ರಿಪೋರ್ಟ್ ಏನು ಹೇಳುತ್ತೆ. ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಹೆಚ್ಚಳ ಮಾಡಿ ನಮ್ಗೆ ಹಾಕ್ತಾರೆ ಗೌರ್ಮೆಂಟ್. KSRTC ಅಡ್ಡಾಡೋದೇ ಬಿಡಬೇಕಷ್ಟೇ. ಕರ್ನಾಟಕದ ಹೆಣ್ಮಕ್ಳಿಗೆ ಬಸ್ ಫ್ರೀ ಫ್ರೀ ಫ್ರೀ.
ಗಂಡ ಹೈಕಳು ಬಸ್ ಹತ್ತಿದ್ರೆ ಕತ್ತರಿ ಕತ್ತರಿ ಕತ್ತರಿ. ಸಾರ್ವಜನಿಕರಿಗೆ ಒಂದು 15%, ಅದರಲ್ಲಿ ಗಂಡಸರಿಗೆ ಹೊರೆ ಆಗುತ್ತೆ. ಕಾಂಗ್ರೆಸ್ ನಾಯಕರು ಫ್ರೀ 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 ಅಂತ ಅಧಿಕಾರ ಹಿಡಿದ್ರು. ಹೆಣ್ಮಕ್ಳಿಗೆ 2,000 ಕೊಟ್ರು. ಮದ್ಯದ ದರ ಹೆಚ್ಚಿಸಿ ಗಂಡ್ಮಕ್ಳಿಂದ ವಸೂಲಿ ಮಾಡಿದ್ರು. ನನಗೂ ಫ್ರೀ, ನಿನಗೂ ಫ್ರೀ, ಮಾದೇವಪ್ಪ ನಿಂಗೂ ಫ್ರೀ, ಕಾಕಾ ಪಾಟೀಲ್ ನಿಂಗೂ ಫ್ರೀ ಅಂತ ಹೇಳಿದ್ರು. ಗೆದ್ದ ಮೇಲೆ 200 ಯೂನಿಟ್ ಅಷ್ಟೇ ಫ್ರೀ ಅಂತ ಚಮಕ್ ಕೊಟ್ರು. ಹೆಣ್ಮಕ್ಳಿಗೆ ಬಸ್ ಫ್ರೀ ಫ್ರೀ ಅಂತಂದ್ರು. ಇದೀಗ ಬಸ್ ಪ್ರಯಾಣದ ದರ 15% ಹೆಚ್ಚು ಮಾಡಿದ್ದಾರೆ. ಹೆಣ್ಮಕ್ಳು ಜಾಲಿ ಜಾಲಿ, ಗಂಡ ಹೈಕಳ ಜೇಬು ಖಾಲಿ ಖಾಲಿ. ಯಾಕೆ ಸ್ವಾಮಿ ಹಿಂಗ್ ಮಾಡಿದ್ರಿ ಅಂತ ಕೇಳಿದ್ರೆ ಸರ್ಕಾರ ನಡೆಸೋರು ಹೇಳೋದು ಹಿಂಗೆ. ಸಾರಿಗೆ ಸಂಸ್ಥೆಗಳು ಯಾವತ್ತೂ ಕೂಡ ಲಾಭದ ದೃಷ್ಟಿಯಿಂದ ಯಾವತ್ತೂ ಕೂಡ ಕೆಲಸ ಮಾಡೋದಿಲ್ಲ. ಯಾಕೆಂದರೆ ಪಬ್ಲಿಕ್ ಸೆಕ್ಟರ್ಸು ಎಷ್ಟು ಯೂಸು ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಯಾರೂ ಕೂಡ ಲಾಭ ಮಾಡೋ ದೃಷ್ಟಿಯಿಂದ ಮಾಡೋದಿಲ್ಲ. ಆದರೆ ನಷ್ಟ, ಅಟ್ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ಗನ್ನ ತರಬೇಕಲ್ಲ. ಆದ್ದರಿಂದ ಸಾರ್ವಜನಿಕರಿಗೆ ಒಂದು 15%, ಅದರಲ್ಲಿ ಗಂಡಸರಿಗೆ ಹೊರೆ ಆಗುತ್ತೆ. ಬೆಲೆ ಏರಿಕೆ ಯಾಕೆ, ಬಸ್ ಟಿಕೆಟ್ ದರ ಯಾಕೆ ಹೆಚ್ಚಿದ್ದಾರೆ ಅಂತ ನೋಡೋದಾದ್ರೆ, ಬಿಎಂಟಿಸಿಯಲ್ಲಿ 10 ವರ್ಷ ಹಿಂದಿನ ದರವೇ ಇದೆ. ಇತರ ನಿಗಮಗಳಲ್ಲಿ 5 ವರ್ಷ ಹಿಂದೆ ದರ ಹೆಚ್ಚಿಸಲಾಗಿತ್ತು. ಕೊನೆ ಬಾರಿ ಬಿಎಂಟಿಸಿ ಟಿಕೆಟ್ ದರ ಹೆಚ್ಚಿಸಿದಾಗ ಡೀಸೆಲ್ ದರ 55 ರೂಪಾಯಿ ಇತ್ತು. ಇತರ ನಿಗಮಗಳು ದರ ಏರಿಸಿದಾಗ ಡೀಸೆಲ್ ರೇಟ್ 75 ರೂಪಾಯಿ ಇತ್ತು. ಆದರೆ ಈಗ ಡೀಸೆಲ್ ದರ ಬರೋಬ್ಬರಿ 89 ರೂಪಾಯಿಗೆ ತಲುಪಿದೆ. ಹಿಂದೆ ಪ್ರತಿದಿನ ಇಂಧನಕ್ಕೆ 9 ಕೋಟಿ 16 ಲಕ್ಷ ಖರ್ಚಾಗ್ತಾ ಇತ್ತು. ಆದರೆ ಈಗ ಪ್ರತಿದಿನ 13 ಕೋಟಿ 21 ಲಕ್ಷ ರೂಪಾಯಿ ವ್ಯಯಿಸಲಾಗ್ತಾ ಇದ್ದು ನಿತ್ಯ 4 ಕೋಟಿ ನಷ್ಟವಾಗ್ತಾ ಇದೆ. ಕೊಟ್ಟು ಕಿತ್ಕೊಳ್ಳೋದು ಅಂತಾರಲ್ಲ, ಆ ಮಾತನ್ನ ಸಿದ್ದರಾಮಯ್ಯ ಸರ್ಕಾರ ಸರಿಯಾಗಿ ಪಾಲಿಸಿದೆ ಬಿಡಿ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನೀವು KSRTC BMTC ಬಸ್ನಲ್ಲಿ ಪ್ರಯಾಣ ಮಾಡೋರಾಗಿದ್ದರೆ, ನಿಮ್ಮ ಬಸ್ ಟಿಕೆಟ್ 10 ರೂಪಾಯಿ ಆಗಿದ್ದರೆ ಇನ್ನು ಮುಂದೆ 11 ರೂಪಾಯಿ 50 ಪೈಸೆ ಆಗುತ್ತೆ. ನಿಮ್ಮ ಬಸ್ ಟಿಕೆಟ್ 20 ರೂಪಾಯಿ ಆಗಿದ್ದರೆ ಇನ್ನು ಮುಂದೆ ಅದು 15% ಜಾಸ್ತಿ ಆಗುತ್ತೆ. 100 ರೂಪಾಯಿ ಆಗಿದ್ದರೆ ಇನ್ನು ಮುಂದೆ ನೀವು 115 ರೂಪಾಯಿ ಕೊಡಬೇಕಾಗತ್ತೆ. 200 ರೂಪಾಯಿ ಆಗಿದ್ದರೆ ಇನ್ನು ಮುಂದೆ ನೀವು 230 ರೂಪಾಯಿ ಕೊಡಬೇಕಾಗತ್ತೆ. ಲಾಂಗ್ ಟೂರ್ ಹೋಗ್ತಾ ಇದ್ದರೆ 1,000 ಟಿಕೆಟ್ ಆಗಿದ್ದರೆ ನೀವು 1,150 ರೂಪಾಯಿ ಕೊಡಬೇಕಾಗತ್ತೆ. ಸಿದ್ದರಾಮಯ್ಯ ಸರ್ಕಾರ ಹೊಸ ವರ್ಷಕ್ಕೆ ಹೊಸದಾಗಿ 15% ಶಾಕ್ ಕೊಟ್ಟಿದೆ. ಹೆಣ್ಮಕ್ಕಳಿಗೆ ಫ್ರೀ ಬಸ್. ಈಗಲೂ ಹೆಣ್ಮಕ್ಕಳಿಗೆ ಫ್ರೀ ಬಸ್ ಕೊಟ್ಟಿರೋ ಸರ್ಕಾರ ಗಂಡ ಹೈಕಳಿಂದ ವಸೂಲಿ ಮಾಡಲು ಮುಂದಾಗಿದೆ. ಈ ಕಡೆ ಹೆಣ್ಮಕ್ಳಿಗೆ ಕೊಟ್ಟರೆ ಆ ಕಡೆ ಗಂಡು ಮಕ್ಕಳಿಂದ ಕಿತ್ಕೊತಾ ಇದ್ದಾರೆ. ಯಾವಾಗಿಂದ? ಇವತ್ತು ಜನವರಿ 2. ಜನವರಿ 5ರಿಂದಲೇ ಪ್ರಯಾಣಿಕರಿಗೆ ಶಾಕ್ ತಗಲಲಿದೆ. ಬನ್ನಿ, ರಿಪೋರ್ಟ್ ಏನು ಹೇಳುತ್ತೆ. ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಹೆಚ್ಚಳ ಮಾಡಿ ನಮ್ಗೆ ಹಾಕ್ತಾರೆ ಗೌರ್ಮೆಂಟ್. KSRTC ಅಡ್ಡಾಡೋದೇ ಬಿಡ್ಬೇಕಷ್ಟೇ. ಕರ್ನಾಟಕ